ಹೆಸರು ಸುಶೀಲಾ. ನಾನಿರೋದು ಬೆಂಗಳೂರಲ್ಲಿ, ಓಲ್ಡ್ ಏರ್ಪೋರ್ಟ್ ರೋಡ್ HL ಹತ್ರ. ಆ, ಮೊಟ್ಟ ಮೊದಲನಾಗಿ ಜಗದ್ಗುರುವಾದ ಪಿತಾಮಹ ಭದ್ರೇಜಿಯ ಸಾರಿಗೆ ನನ್ನ ಅನಂತ ಕೋಟಿ ಆತ್ಮ ವಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನನ್ಗೆ ಈ ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನು ಬೋಧಿಸ್ತಾ ಇರುವ ತಟವರ್ತಿ ರಾಘವರಾವ್ ಸರ್ಗೆ, ರಾಜಲಕ್ಷ್ಮಿ ಅವರಿಗೆ ಅನಂತ ಕೋಟಿ ಆತ್ಮ ವಂದನೆಗಳು. ಥ್ಯಾಂಕ್ ಯು ಮೇಡಮ್, ಈ ಸೆಕ್ಷನ್ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಾನು 2022ರಲ್ಲಿ ಈ ಧ್ಯಾನ ಮಾರ್ಗಕ್ಕೆ ಮೊಟ್ಟ ಮೊದಲನಾಗಿ ಪರಿಚಯ ಆಯ್ತು ನನ್ಗೆ. ಆ ಪರಿಚಯ ಅಂದ್ರೆ ಆವಾಗ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಮಾಂಸಾಹಾರ ಫ್ಯಾಮಿಲಿ, ಮಾಂಸ ತಿಂತಾ ಇರ್ತಿದ್ರು. ಮತ್ತೆ ವಿವಿಧ ರೀತಿಯಲ್ಲಿ ಸಮಸ್ಯೆಗಳು ಎಲ್ಲ ಇತ್ತು. ಬದಲಾವಣೆ ಯಾವ ರೀತಿ ಬಂದಿದೆ ಅಂದ್ರೆ, ಅದು ನಿಜವಾಗ್ಲೂ ಒಂದು ಅದ್ಭುತ ಅಂತಾನೆ ಹೇಳ್ಬೇಕು. ಅದು ಈ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡೋದ್ರಿಂದಾನೇ ಅದು ಸಾಧ್ಯ ಆಗತ್ತೆ. ಈ ಧ್ಯಾನದ ಶಕ್ತಿ ಅಪಾರ ಅನ್ನೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಸತ್ಯ. ಯಾವಾಗ ಸತ್ಯ ಜ್ಞಾನವನ್ನು, ಸತ್ಯವನ್ನು ನಾವು ಹಿಡ್ಕೊಂತೀವೋ, ಧರ್ಮವನ್ನು, ಸತ್ಯವನ್ನು ನಾವು ಯಾವಾಗ ಹಿಡ್ಕೊಂತೀವೋ ಆವಾಗ್ಲೇ ಧರ್ಮ ಅಂದ್ರೆ ಧ್ಯಾನವೇ ಧರ್ಮ. ಆ ಧ್ಯಾನ ಯಾವ್ದು ಮಾಡ್ಬೇಕಂದ್ರೆ ಶ್ವಾಸದ ಮೇಲೆ ಗಮನ ಇಟ್ಟು ತೀವ್ರವಾದ ಸಾಧನೆ ಮಾಡಿದಾಗ್ಲೇ ನಮ್ಮ ಒಳಗಡೆ ಆ ಚೇಂಜಸ್ ಅನ್ನೋದು ಬರುತ್ತೆ ಹೊರತು ಮ್ಯೂಸಿಕ್ ಇಟ್ಟು ಮಾಡಿದ್ರು, ಗೈಡೆನ್ಸ್ ಅಲ್ಲಿ ಮಾಡಿದ್ರು ಆ ಬದಲಾವಣೆ ಅನ್ನೋದು ಬರಲ್ಲ. ಯಾಕಂದ್ರೆ ಮನಸ್ಸು ಕೆಲಸ ಮಾಡದಿರೋ ಸ್ಥಿತಿಯೇ ಸರಿಯಾದ ಧ್ಯಾನ. ಮನಸ್ಸು ಕೆಲಸ ಮಾಡ್ತಾ ಇದ್ರೆ ಅದು ಧ್ಯಾನ ಅಲ್ಲ. ಆ ಆಲೋಚನೆ ನಮ್ಗೆ ಪತ್ರಿ ಸರ್ ಹೇಳಿದ್ದಾರೆ, ಆಲೋಚನಾ ರಹಿತ ಸ್ಥಿತಿಯೇ ಸರಿಯಾದ ಧ್ಯಾನ ಅಂತ. ಇಲ್ಲಿ ಗೈಡಿಂಗ್ ಕೊಡ್ತಾ ಇದ್ರೆ ಮನಸ್ಸು ಕೆಲಸ ಇವಾಗ ಶರೀರ, ಮನಸ್ಸು, ಆತ್ಮ ಮೂರು ಬೆರೆತಿದ್ರೇನೆ ಮಾನವ ಆಗುವುದು. ನಾವು ನಮ್ಮ ಒಳಗಡೆ ಬದಲಾವಣೆ ಹೆಂಗಾಗುತ್ತೆ ಅಂದ್ರೆ, ಮನಸ್ಸು ಫಸ್ಟ್ ಕಣ್ ಮುಚ್ಕೊಂತೀವಿ. ಕಣ್ ಮುಚ್ಚಿದಾಗ ಶರೀರ ಸ್ಥಿತಿ ಅನ್ನೋದು ಅಲ್ಲಿ ಇರಲ್ಲ, ಬಾಹ್ಯೇಂದ್ರಿಯಗಳು ಕೆಲಸ ಮಾಡಲ್ಲ. ಆಮೇಲೆ ಮನಸ್ಸು ಅಂತರೇಂದ್ರಿಯ ಅದು ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಇವಾಗ ಮ್ಯೂಸಿಕ್ ಇಟ್ಟಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮನಸ್ಸು ಅಲ್ಲಿ ಕೇಳ್ತಾ ಇರುತ್ತೆ. ತಾತ್ಕಾಲಿಕವಾಗಿ ಅದು ಮನಸ್ಸು ಬಂದ್ಬಿಟ್ಟು ಆ ಮ್ಯೂಸಿಕ್ ಕಡೆ ಗಮನ ಹೋಗುತ್ತೆ. ಆ ಮ್ಯೂಸಿಕ್ ಇರೋ ತನಕ ನಮ್ಗೆ ಧ್ಯಾನ ಮಾಡ್ತೀವಿ. ಮ್ಯೂಸಿಕ್ ಕಡೆ ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮನಸ್ಸು ಕೇಳ್ತಾ ಇರುತ್ತೆ. ಅಲ್ಲಿನೂ ನಮ್ಗೆ ತಾತ್ಕಾಲಿಕವಾಗಿ ಉಪಶಮನ ಅನ್ನೋದು ಇರುತ್ತೆ. ಯಾವಾಗ ಈ ಶ್ವಾಸದ ಮೇಲೆ ಗಮನ ಇಟ್ಟು ಸೈಲೆಂಟ್ ಮೆಡಿಟೇಷನ್ ಮಾಡಿದಾಗ ಅಲ್ಲಿ ಶರೀರನೂ ಕೆಲಸ ಮಾಡಲ್ಲ, ಬಾಹ್ಯೇಂದ್ರಿಯಗಳು ಕೆಲಸ ಮಾಡಲ್ಲ, ಅಂತರೇಂದ್ರಿಯಾದ ಮನಸ್ಸುನು ಕೆಲಸ ಮಾಡಲ್ಲ. ಆ ಆ ರೀತಿಯಾದ ಧ್ಯಾನ ಮಾಡಿದಾಗ್ಲೇ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುದು. ನನ್ನ ಜೀವನದಲ್ಲಿ ಆ ರೀತಿ ಸಾಧನೆ ಮಾಡಿರೋದ್ರಿಂದಲೇ ಈ 3 ವರ್ಷದಿಂದ ಸಾಕಷ್ಟು ಬದಲಾವಣೆ ಆಗಿದೆ. ಏನೇನ್ ಬದಲಾವಣೆ ಆಗಿದೆ ಅಂದ್ರೆ, ಅದಕ್ಕೂ ಮೊದಲು ಯಾವಾಗ್ಲೂ ಪ್ರತಿಯೊಂದು ವಿಷಯಕ್ಕೂನು ಅದೇ ಚಿಂತೆ ಮಾಡ್ತಾ ಇರೋದು, ಕೊರಗ್ತಾ ಇರೋದು. ಏನಾಗುತ್ತೆ ಜೀವನ, ನನ್ ಜೀವನ ಏನಾಗುತ್ತೆ, ನನ್ ಮಕ್ಕಳ ಜೀವನ ಏನಾಗುತ್ತೆ, ಮಕ್ಳಿಬ್ರು ಹೆಣ್ಮಕ್ಳು, ತಂದೆ ಇಲ್ಲ, ನಾನು ಹೆಂಗೆ ಇವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು, ಏನಾಗುತ್ತೆ ಅವ್ರು ಸಡನ್ ಆಗಿ ಎಕ್ಸ್ಪೈರ್ ಹೋದ್ರು. ಮತ್ತೆ ನನ್ಗೂ ಒಂಥರ ಭಯ ಇತ್ತು, ನನ್ಗೆ ಏನಾದ್ರೂ ಆಗುತ್ತೇನೋ, ಇವಾಗ ಸಡನ್ ಆಗಿ ಇದ್ದವ್ರು ಇವತ್ತು ಇದ್ದವ್ರು ನಾಳೆ ಇರೋದಿಲ್ಲ. ಈ ರೀತಿ ಹಲವಾರು ಪ್ರಶ್ನೆಗಳು ಉಂಟಾಯ್ತು. ಇವಾಗ ಆ ಮರಣ ಭಯ ಅನ್ನೋದಿಲ್ಲ. ಏನಾದ್ರೂನು ನಾವು ನಮ್ ಜೀವನ ಪತ್ರಿ ಸರ್ ಹೇಳ್ತಾರೆ, ನಿನ್ ಜೀವನ ನೀನೇ ಡಿಸೈಡ್ ಮಾಡ್ಕೊಂಡ್ ಬಂದಿದೀಯಾ ಅಂತ. ಅದು ಅಕ್ಷರಶಃ ಸತ್ಯ. ನಾವೇನ್ ಮಾಡ್ತೀವೋ ಅದೇ ಬರುತ್ತೆ. ನಾವು ಇವಾಗ ಕಷ್ಟಗಳು
ಅನುಭವಿಸ್ತಾ ಇದೀವಿ ಅಂದ್ರೆ ಹಿಂದೆ ಮಾಡಿದೀವಿ, ಇವಾಗ ಅನುಭವಿಸ್ತಾ ಇದೀವಿ. ಏನ್ ಮಾಡ್ತೀವೋ ಅದೇ ಫಲವನ್ನು ನಾವು ಪಡಿಲೇಬೇಕು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಯ್ತು. ಇವಾಗ ಮಾಂಸ ಪತ್ರಿ ಸಾರು ಆಗಿರ್ಲಿ, ರಾಘವರಾವ್ ಸರ್ ಇಂದಾನೆ ನಾವು ಸಾಕಷ್ಟು ಜ್ಞಾನವನ್ನು ಪಡೆದಿರೋದಂದ್ರೆ ಪತ್ರಿ ಸರ್ ಜ್ಞಾನವನ್ನು ನಮ್ಗೆ ಅವಗಾಹನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಚಟವರ್ತಿ ರಾಘವರಾವ್ ಸರ್ ಪ್ರತಿ ಕ್ಷಣ ನೀನು ಆತ್ಮ, ನೀನು ದೇಹ ಅಲ್ಲ, ನೀವು ಏನ್ ಮಾಡ್ಬೇಕು, ನೀವು ನೀವು ಏನ್ ಮಾಡಿದ್ರೆ ನೀವು ಅದರಿಂದ ಪಾಲಾಗ್ತೀರಾ, ಆ ಕಷ್ಟದಿಂದ ದುಃಖದಿಂದ ಪಾಲಾಗ್ತೀರಾ ಅಂದ್ರೆ ಜ್ಞಾನ ಪಡೆದಾಗ್ಲೆ. ಆ ಜ್ಞಾನ ಹೆಂಗ್ ಸಿಗುತ್ತೆ ಅಂದ್ರೆ ಆ ಜ್ಞಾನವನ್ನು ನೀವು ಆತ್ಮಕ್ಕೆ ಕನೆಕ್ಟ್ ಆದ್ರೆ, ಆತ್ಮಕ್ಕೆ ಅನುಸಂಧಾನ ಆದ್ರೇನೆ ನಿಮ್ಮ ಒಳಗಡೆ ಆ ವಿಶ್ವ ಪ್ರಾಣ ಶಕ್ತಿ ಹೋಗಿ ಬದಲಾವಣೆ ಆಗೋದು. ಬುದ್ಧಿಯನ್ನು ಅಟ್ಲೀಸ್ಟ್ ನೀವು ಜ್ಞಾನವನ್ನು ಪಡೆದಿಂದಾದ್ರೂ ಬುದ್ಧಿಯನ್ನಾದ್ರೂ ವಿಕಸಿಸ ಮಾಡ್ಕೊಳ್ಳಿ, ಬುದ್ಧಿಯನ್ನು ಬೆಳೆಸ್ಕೊಳ್ಳಿ ಅಂತಾರೆ. ಬುದ್ಧಿ ಇದ್ದವನು ಬುದ್ಧ ಆಗ್ತಾನೆ ಅಂತ ಪತ್ರಿ ಸರ್ನು ಹೇಳಿದ್ದಾರೆ. ಬುದ್ಧಿ ಇದ್ದವನು ಬುದ್ಧ ಅಂತ. ನನ್ಗೆ ಹೇಳ್ಬೇಕಂದ್ರೆ ಅದಕ್ ಮೊದ್ಲು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಏನೂ ಗೊತ್ತಿರ್ಲಿಲ್ಲ. ನಿಜವಾಗ್ಲೂ ನನ್ಗೂ ಓದೋಕ್ಕೂನು ಬರಲ್ಲ. ಇದೆಲ್ಲ ನಾನು ಈ 2 ವರ್ಷದಿಂದ ನಾನು ಸಾರ್ ಹತ್ರ ಕಲ್ತಿರೋದು, ನನ್ನ ಜೀವನದಲ್ಲಿ ಬದಲಾವಣೆ ಆಗಿರೋದು ಏನಂದ್ರೆ ಕೋಪ ಇತ್ತು. ನಮ್ಮ ಹಸ್ಬೆಂಡ್ ಅವ್ರ ಫ್ಯಾಮಿಲಿ ಮೇಲೆ ಒಂಥರ ದ್ವೇಷ ಇತ್ತು. ಇವಾಗ ನನ್ಗೆ ಆ ದ್ವೇಷ ಇಲ್ಲ, ಕೋಪ ಇಲ್ಲ, ಯಾರನ್ನು ನೋಡಿ ಅಸೂಯೆ ಪಡೋದು ಮೊದ್ಲಿಂದಾನು ಇರ್ಲಿಲ್ಲ. ಒಬ್ಬರಿಗೆ ಹೆಲ್ಪಿಂಗ್ ಮಾಡ್ತಾ ಇದ್ದೆ. ಇವಾಗ ಏನ್ ಮಾಡಿದ್ರುನು ನಾನ್ ಮಾಡ್ಕೊಂತ ಇದ್ದೀನಿ, ಬೇರೆ ಯಾರಿಗೂ ಮಾಡ್ತಾ ಇಲ್ಲ. ಇದು ಯಾರಿಗೂ ಏನು ಮಾಡಲ್ಲ, ಒಂದೇ ಅನ್ನೋದು ರಾಘವರಾವ್ ಸರ್ ಹೇಳ್ತಾರೆ. ಎಲ್ಲ ಒಂದೇ, ಆತ್ಮ ಒಂದೇ, ಒಂದ್ರಿಂದ ಪರಮಾತ್ಮ ಪರಬ್ರಹ್ಮ ಒಬ್ಬರೇ ಅಂತ ಹೇಳೋದ್ರಿಂದ ನಮ್ಗೆ ಏನಾಗತ್ತೆ ಅಂದ್ರೆ, ಹೌದಲ್ವಾ, ನಾವು ಬೇರೆಯವ್ರಿಗೆ ಏನು ಮಾಡ್ತಾ ಇಲ್ಲ, ಬೇರೆಯವ್ರನ್ನ ಉದ್ಧಾರ ಮಾಡ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಾನೆ, ಉದ್ಧಾರೇದಾತ್ಮಾನ, ಅವ್ರನ್ನ ಅವರು ಉದ್ಧಾರ ಮಾಡ್ಕೋಬೇಕು, ಇನ್ನೊಬ್ಬರನ್ನ ಉದ್ಧಾರ ಮಾಡೋಕ್ಕೂ ಸಾಧ್ಯ ಇಲ್ಲ, ಇನ್ನೊಬ್ಬರನ್ನ ಹಾಳು ಮಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ಹೇಳ್ಬೇಕಂದ್ರೆ ಇವಾಗ ಮಕ್ಳು ಇಲ್ಲಾಂದ್ರೂ ಇವಾಗ ರಾಘವರಾವ್ ಸರ್ ಹೇಳ್ತಾರೆ, ನೀನ್ ಏನ್ ಮಾಡ್ತೀಯೋ ಅದು ನಿನ್ನ ಖಾತೆಯಲ್ಲಿ ಇರುತ್ತೆ. ನೀನು ಒಳ್ಳೇದ್ ಮಾಡಿದ್ರುನು ನಿನ್ ಖಾತೆಯಲ್ಲಿ ಇರುತ್ತೆ, ಕೆಟ್ಟದ್ ಮಾಡಿದ್ರುನು ನಿನ್ ಖಾತೆಯಲ್ಲಿ ಇರುತ್ತೆ ಅಂತ. ಇವಾಗ ಫಸ್ಟ್ ಮಾಡಿರೋ ತಪ್ಪುಗಳು ಇವಾಗ ಈ ಮಾರ್ಗದಲ್ಲಿ ಬಂದಾಗ ಪ್ರತಿ ಒಂದಕ್ಕೂನು ತುಂಬಾ ಎಚ್ಚರಿಕೆಯಿಂದ ನಾವು ಜೀವನವನ್ನು ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತೀವಿ. ಕೆಟ್ಟದ್ ಮಾಡೋಕ್ಕಂತೂ ಹೋಗಲ್ಲ, ಒಳ್ಳೇದ್ ಮಾಡದಿದ್ರುನು ಕೆಟ್ಟದಂತೂ ಮಾಡೋಕ್ ಹೋಗಲ್ಲ. ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ಆ ಮೌನವಾಗಿರ್ತೀವಿ, ಏನಾದ್ರೂ ಮಾಡ್ಬೇಕಂದ್ರೂ ಒಳ್ಳೇದೇ ಮಾಡ್ತೀವಿ. ಕೆಟ್ಟದ್ ಮಾಡೋಕ್ಕಂತೂ ಈ ಜ್ಞಾನ ಮಾರ್ಗದಲ್ಲಿ ಬಂದಾಗ, ಅದು ಸರಿಯಾದ ಸಾಧನೆ ಮಾಡ್ದಾಗ್ಲೆ ಆ ಮನಸ್ಸು ಅನ್ನೋದು ಕೆಟ್ಟದ ಕಡೆಯಿಂದ ಒಳ್ಳೇದ್ ಕಡೆಗೆ ಪರಿವರ್ತನೆ ಆಗ್ತಾ ಇರತ್ತೆ. ಈ ಮನಸ್ಸನ್ನು ಅಷ್ಟು ಸುಲಭವಾಗಿ ಚೇಂಜ್ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಗುರುಗಳ ಬೋಧನೆಯಿಂದಾಗ ಸತ್ಯ ಜ್ಞಾನವನ್ನು ಪ್ರತಿ ಕ್ಷಣ ನಮ್ಗೆ ರಾಘವರಾವ್ ಸಾರು ಯಾವ ರೀತಿ ವರ್ತನೆ ಮಾಡ್ಬೇಕು, ಯಾವ ರೀತಿ ವರ್ತನೆ ಮಾಡ್ಬಾರ್ದು ಅನ್ನೋದು ಆ ರಾಜಲಕ್ಷ್ಮಿ ಅಮ್ಮ ಅವರಾಗಿರ್ಲಿ, ರಾಘವರಾವ್ ಸಾರ್ ಆಗಿರ್ಲಿ, ಆ ಜ್ಞಾನವನ್ನು ಈ ಜ್ಞಾನ ಮಾರ್ಗದಲ್ಲಿ ಬಂದಾಗ ಬರೋದು ಒಂದ್ ರೀತಿಯಲ್ಲಿ ಕಷ್ಟನೇ, ಆ ಮಾರ್ಗದಲ್ಲಿ ಇರೋದು ಇನ್ನೂ ಕಷ್ಟನೇ. ಯಾಕಂದ್ರೆ ಪ್ರತಿ ಕ್ಷಣ ಪ್ರಕೃತಿ ಅನ್ನೋದು ನಮ್ಗೆ ಪರೀಕ್ಷೆಗಳು ಇರ್ತಾನೆ ಇರ್ತಾರ. ಇವರು ಈ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳಲ್ವಾ ಅನ್ನೋದನ್ನು ಪ್ರತಿ ಕ್ಷಣ ಬರ್ತಾ ಇರುತ್ತೆ. ಆವಾಗ ಜಾರದೆ ಇರೋದಕ್ಕೆ ಗುರುಗಳ ಸದ್ಬೋಧೆಯನ್ನು ನಾವು ಕೇಳ್ತಾ ಇರ್ಬೇಕು. ಸದ್ಬೋಧೆಗಳು ಯಾವ ರೀತಿ ಅಂದ್ರೆ ರಾಘವರಾವ್ ಸರ್ ಹೇಳ್ತಾರೆ, ಸತ್ಯ ಅಂದ್ರೆ ಆತ್ಮ ಬಿಟ್ರೆ ಬೇರೆ ಯಾವುದು ಅಸತ್ಯ,
ಭಗವಂತನಿಂದ ಎಲ್ಲ ಸೃಷ್ಟಿಯನ್ನು ನೋಡ್ತಾ ಇದ್ದೀರಾ ನೀವು. ಸೃಷ್ಟಿಕರ್ತವನ್ನು ಇಟ್ಕೊಂತಾ ಇಲ್ಲ. ಯಾವಾಗ ಸೃಷ್ಟಿಯಲ್ಲಿ ಇರುವ ಪದಾರ್ಥಗಳ ಮೇಲೆ ಆ ಗಮನ ಹೋಗುತ್ತೋ ಭಗವಂತನ ಮೇಲೆ ಆಟೋಮೆಟಿಕ್ ಆಗಿ ನಿಮ್ಗೆ ಆ ಗಮನ ಅನ್ನೋದು ಭಗವಂತನ ಮೇಲೆ ಹೋಗುತ್ತೆ. ಆ ಭಗವಂತನೇ ಸತ್ಯ ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಅಸತ್ಯ ಅಂತ ಹೇಳ್ತಾರೆ. ಆಮೇಲೆ ನಾನು ಇದಕ್ಕೆ ಜ್ಞಾನಕ್ಕೆ ಮೊದ್ಲು ಸ್ಲೀಪಿಂಗ್ ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗಿದ್ದೆ. ಒಂದು 1 ಇಯರ್ ಅಡಿಕ್ಟ್ ಆಗಿದ್ದೆ. ಅದರಿಂದ ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ಏನಕ್ಕೆ ಈ ಜೀವನ, ಏನಕ್ಕೋಸ್ಕರ ಈ ಜೀವನ ಅನ್ನೋದನ್ನು ನನ್ಗೆ ಒಂಥರ ಕ್ವಶನ್ ಆಗಿ ಇತ್ತು. ಇವಾಗ ಅದಿಲ್ಲ. ಯಾಕಂದ್ರೆ ನಾನ್ ಬಂದಿರೋದು ನನ್ನನ್ನು ನಾನ್ ತಿಳ್ಕೋಬೇಕು. ನಾನು ಯಾರು? ರಮಣ ಭಗವಾನ್ ಹೇಳ್ತಾರಲ್ಲ, ನೀನು ಯಾರು ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊ ಅಂತ. ನನ್ಗೆ ಇವಾಗ ಅವಗಾಹನೆ ಆಯ್ತು. ನಾನ್ ಬಂದಿರೋದು ನನ್ ಜೀವನ ಈ ರೀತಿ ಅಂದ್ರೆ ಇದಕ್ಕೆ ಮೂಲ ಕಾರಣ ನಾನೇ. ಈ ಈ ಈ ದೇಹ ಇರೋವಾಗ್ಲೇನೆ ಸತ್ಯವನ್ನು ತಿಳ್ಕೋಬೇಕು, ನನ್ನನ್ನು ನಾನು ತಿಳ್ಕೋಬೇಕು, ಆ ಜ್ಞಾನವನ್ನು ಪಡಿಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಜ್ಞಾನವನ್ನು ಪಡ್ಕೋಬೇಕು ಅನ್ನೋದು ಬಲವಾಗಿ ಇವಾಗ ಇದೆ. ಮೊದ್ಲು ಇರ್ಲಿಲ್ಲ. ಏನೋ ಜೀವನ ಮಾಡ್ಕೊಂಡು ಹೋಗ್ಬೇಕು, ಇದೀವಿ, ಕೆಲಸ ಮಾಡ್ಕೋಬೇಕು, ಮಕ್ಕಳನ್ನ ಬೆಳೆಸ್ಕೋಬೇಕು, ಏನೋ ಸೊಸೈಟಿಯಲ್ಲಿ ಇದೀವಿ, ಕುಟುಂಬದಲ್ಲಿ ಇದೀವಿ, ಕುಟುಂಬ ಧರ್ಮ ಅನ್ನೋದಿರುತ್ತೆ ಅನ್ನೋದು ಇತ್ತು. ಇವಾಗ ಇಲ್ಲ. ಏನಂದ್ರೆ ಪ್ರಪಂಚಕ್ಕೆ ಎಷ್ಟು ದೂರ ಆಗ್ತೀವೋ ಭಗವಂತನಿಗೆ ಅಷ್ಟು ಹತ್ರ ಆಗ್ತೀವಿ. ನಮ್ ರಾಘವರಾವ್ ಸರ್ ಹೇಳ್ತಾರೆ, ಫಂಕ್ಷನ್ ಹೋದ್ರೆ ಅಲ್ಲಿ ಆಹಾರ ನಿಯಮ ಇರೋದಿಲ್ಲ. ಇಲ್ಲಿ ನಾವು ನಮ್ಮ ಒಳಗಡೆ ಬದಲಾವಣೆಗೆ ಕಾರಣ ಏನಂದ್ರೆ, ಮುಖ್ಯ ಕಾರಣ ಒಂದು ಸರಿಯಾದ ಧ್ಯಾನ, ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡೋದ್ರಿಂದ. 2, ಆಹಾರವನ್ನು ಕಟ್ನಿಟ್ಟಾಗಿ ಪಾಲಿಸೋದ್ರಿಂದ. ಆಹಾರ ಅಂದ್ರೆ ಶುದ್ಧವಾದ ಶಾಕಾಹಾರ, ಬೆಳ್ಳುಳ್ಳಿ ಆಗಿರ್ಲಿ ತಿನ್ಬಾರ್ದು, ಮಾಂಸ ಆಹಾರ ಆಗಿರ್ಲಿ, ರಜೋಗುಣಕ್ಕೆ ಸಂಬಂಧಪಟ್ಟಿರೋದು, ತಮೋಗುಣಕ್ಕೆ ಸಂಬಂಧಪಟ್ಟಿರೋದು. ತಮೋಗುಣಕ್ಕೆ ಅಂದ್ರೆ ಫ್ರಿಡ್ಜ್ ಅಲ್ಲಿ ಬೆಳಗ್ಗೆ ಇವತ್ ಮಾಡ್ಕೊಂತೀವಿ, ಅಡಿಗೆ ಉಳ್ದೋಗುತ್ತೆ, ಅದು ಸ್ಟೋರೇಜ್ ಮಾಡ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ತಮೋಗುಣ ಲಕ್ಷಣ ಅನ್ನೋದು ನಮ್ ಒಳಗಡೆ ಬಂದ್ಬಿಡುತ್ತೆ. ಇನ್ನು ರಜೋಗುಣ ಅಂದ್ರೆ ಮಾಂಸಾಹಾರ, ಮೀನು, ಮೊಟ್ಟೆ, ಹಲವಾರು ರೀತಿಯಾಗಿರುವ ಮಸಾಲ ಐಟಮ್ ಎಲ್ಲ ತಿನ್ನೋದ್ರಿಂದ ಅದು ರಜೋಗುಣಕ್ಕೆ ಸಂಬಂಧಪಟ್ಟಿರೋದು. ನಾವು ಈ ಧ್ಯಾನ ಮಾರ್ಗ ಬಂದಾಗ ಮಾಂಸಾಹಾರ ತಿಂತಾ ಇದ್ವಿ, ಪಾತ್ರ ಶುದ್ಧಿ, ಪದಾರ್ಥ ಶುದ್ಧಿನೂ ಇರ್ಬೇಕು ಅಂತಾರೆ. ಪಾತ್ರಗಳು ನಾವು ಚೇಂಜ್ ಮಾಡಿದೀವಿ. ಎಲ್ಲ ಚೇಂಜ್ ಮಾಡಿ ಇವಾಗ ಶುದ್ಧವಾದ ಶಾಕಾಹಾರ. ಮತ್ತೆ ಎಲ್ಲಾದ್ರೂ ಒಂದ್ ಫಂಕ್ಷನ್ಗೆ ಹೋಗ್ತೀವಿ, ಅಲ್ಲಿ ಅಲ್ಲಿ ಹೇಳ್ತಾರೆ, ನಾನು ಅದಕ್ಕೆ ಫಂಕ್ಷನ್ಗೂ ಹೋಗಲ್ಲ, ಯಾವ ಫಂಕ್ಷನ್ಗೂ ಹೋಗಲ್ಲ. ಯಾಕಂದ್ರೆ ಅಲ್ಲಿ ಇಷ್ಟು ದಿನ ಸಾಧನೆ ಮಾಡಿರೋ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ. ಅವರು ಏನೋ ಬೇಜಾರ್ ಮಾಡ್ಕೊಂತಾರೆ, ಇವ್ರೇನೋ ಬೇಜಾರ್ ಮಾಡ್ಕೊಂತಾರೆ ಅಂತ ನಾವು ಹೋಗೋದ್ರಿಂದ ಅಲ್ಲೇನಾಗತ್ತಂದ್ರೆ ಶಾಕಾಹಾರಿ ಆಗಿರುತ್ತೆ. ಎಲ್ಲಿಂದ ಪಾತ್ರೆಗಳು ತರ್ತಾರೋ ಗೊತ್ತಿಲ್ಲ. ನಾನ್ ವೆಜ್ ಒಂದ್ ಕಡೆ ಮಾಡ್ತಾ ಇರ್ತಾರೆ, ಶಾಕಾಹಾರಿ ಒಂದ್ ಕಡೆ ಮಾಡ್ತಾ ಇರ್ತಾರೆ. ಆ ದೋಷ ಅನ್ನೋದು ಇರುತ್ತೆ ಅನ್ನೋದು ಸ್ಪಷ್ಟವಾಗಿ ನಮ್ಗೆ ನಮ್ಮ ರಾಜಲಕ್ಷ್ಮಿ ಅಮ್ಮ ಅವರು ಹೇಳಿದ್ದಾರೆ. ಹೆಚ್ಚು ಇವಾಗ ಪ್ರಾಪಂಚಿಕ ವಿಷಯಗಳಲ್ಲಿ ಹೋಗಲ್ಲ, ಆಸಕ್ತಿ ಹೋಗಲ್ಲ. ಪ್ರಾಪಂಚಿಕ ವಿಷಯದಲ್ಲಿ ಅನಾಸಕ್ತಿಯಾಗಿರ್ಬೇಕು, ಪರಮಾತ್ಮನ ಕಡೆ ಆಸಕ್ತಿಯಾಗಿರ್ಬೇಕು ಅಂತ ಹೇಳ್ತಾರೆ ಅಮ್ಮವ್ರು. ಅದು ಅವರು ಹೇಳಿರೋದು ನಾವು ಆಚರಣೆಯಲ್ಲಿ ಇಟ್ಕೊಂಡಾಗ ನಿಜವಾಗ್ಲೂ ಜೀವನದಲ್ಲಿ ಬದಲಾವಣೆ ಅನ್ನೋದು ತುಂಬಾ ಬರುತ್ತೆ. ಆಮೇಲೆ ಯಾವಾಗ್ಲೂನು ನನ್ಗೆ ಅರ್ಥ ಆಗಿರೋದು ಏನಂದ್ರೆ, ಒಳ್ಳೇದ್ ಮಾಡಿದ್ರೆ ಪ್ರಕೃತಿಗೆ ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಬರುತ್ತೆ. ಈ ಜ್ಞಾನವನ್ನು ನಾವು ಸತ್ಯವನ್ನು ಹೇಳಿದಾಗ ಒಂದು ಮಾತು ಹೇಳಿದ್ರೂ ಸಾಕು, ಆ ಮಾತಿನ ಪ್ರಭಾವ ಒಬ್ಬರಿಗೆ ಬದಲಾವಣೆ ತಂದ್ರೂ ಸಾಕು ಅಂತಾರೆ. ಆ ರೀತಿ ನಾನು ಇಲ್ಲಿ
ಹೇಳ್ಬೇಕಂದ್ರೆ ನಿಜವಾಗ್ಲೂ ಧ್ಯಾನಕ್ಕೆ ಈ ಮೊದಲು ಜೀವನ ತುಂಬಾ ಒಂದ್ ರೀತಿಯಲ್ಲಿ ಜಿಗುಪ್ಸೆಯಾಗೆ ಇತ್ತು. ಇವಾಗ ಅದೇನಿಲ್ಲ. ಏನು ಬಂದ್ರು ಭಗವಂತ ಅಮ್ಮ ಹೇಳ್ತಾರೆ, ಒಬ್ರು ಎಷ್ಟು ಹೊತ್ಕೊಂಡು ಹೋಗೋಕ್ ಸಾಧ್ಯನೋ ಆ ಹತ್ತು ಭಾರ ಅಷ್ಟು ಭಗವಂತ ಇಡ್ತಾನೆ. ಅದಕ್ ಮೇಲೆ ಅವ್ರಿಗೆ ಇಡಲ್ಲ. ಎಷ್ಟು ಆ ಕಷ್ಟಗಳು ಏನಕ್ ಬರುತ್ತಂತೆ, ತಾಳ್ಮೆಯನ್ನು ಕಳ್ಸೋಕೆ ಆ ಕಷ್ಟಗಳು ಬರುತ್ತೆ. ತಾಳ್ಮೆಯನ್ನು ಸಹನೆಯನ್ನು ಕಳಿಯೋಕೆನೆ ಆ ಕಷ್ಟಗಳು, ನೋವುಗಳು, ಅವಮಾನಗಳು. ಪತ್ರಿಸಿರ ಹೇಳ್ತಾರೆ, ಮಾನ ಮಾನ ಅವಮಾನ ಈ ಎರಡದಲ್ಲೂ ಸಮಸ್ಥಿತಿಯಲ್ಲಿ ಇರೋನು ಯೋಗಿ ಆಗ್ತಾನೆ ಅಂತ. ಕಷ್ಟಗಳಲ್ಲೂ ಸುಖಗಳಲ್ಲೂ ಮಾನ ಅವಮಾನಗಳಲ್ಲೂ ಸಮಸ್ಥಿತಿಯಲ್ಲಿ ಇರೋನೇ ಯೋಗಿ ಯಾಗಿ ಪರಿವರ್ತನೆ ಆಗ್ತಾನೆ ಅಂತ. ಇವಾಗ ನಮ್ಮನ್ನ ಬುದ್ಧ ಭಗವಾನ್ ಹೇಳ್ತಾರೆ, ಒಬ್ರು ಇಲ್ಲಿ ನಾವು ಅವ್ರು ಏನು ಹೇಳಿದ್ರು ನಾವ್ ಅದ ಆಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಅದ್ ನಮ್ಗ ಆಗಲ್ಲ. ಅದು ಅವ್ರ ಹತ್ರನೇ ಇರುತ್ತೆ. ಅದೇ ರೀತಿ ಹೇಳ್ಬೇಕಂದ್ರೆ ಪ್ರತಿ ತಿಂಗಳು ಭೀಮವರಂ ಹೋಗ್ತೀನಿ. 2 ವರ್ಷ ಸತತವಾಗಿ 3 ವರ್ಷದಿಂದ ಹೋಗ್ತಾ ಇದ್ದೀನಿ. ಇಷ್ಟು ಬದಲಾವಣೆಗೆ ನನ್ನ ಜೀವನದಲ್ಲಿ ಬದಲಾವಣೆಗೆ ಮುಖ್ಯ ಕಾರಣ ಒಂದು, ತಟವರ್ತಿ ಸಾರ್ ಬೆಳಗ್ಗೆ ಜೂಮ್ ಅಲ್ಲಿ ಜಾಯಿನ್ ಆಗೋದು, ಅವ್ರು ಹೇಳೋ ಸತ್ಯಜ್ಞಾನವನ್ನು ಕೇಳೋದು. 2, ದೇಹಕ್ಕೋಸ್ಕರ 27 ದಿನ ಕೆಲಸ ಮಾಡ್ಕೊಂತೀನಿ. ನನ್ನ ಕುಟುಂಬಕ್ಕೋಸ್ಕರ 27 ದಿನ ಕೆಲಸ ಮಾಡ್ಕೊಂತೀನಿ. 3 ದಿನ ನನ್ನ ಆತ್ಮಕ್ಕೋಸ್ಕರ, ನನ್ನ ಆತ್ಮ ಉದ್ಧರಣಗೋಸ್ಕರ 3 ದಿನ ಭೀಮವರಂಗೆ ಹೋಗ್ತೀನಿ. ಭೀಮವರಂ ಹೋದಾಗ ಏನಾಗುತ್ತಂದ್ರೆ ಅಷ್ಟು ಸಾಧನೆ, ಆ ಸತ್ಯ ಭಗವಂತನ ಜೊತೆ ಅನುಸಂಧಾನವಾಗೋಕಂದ್ರೆ ಒಂದೇ ಕರಿ. ನನ್ನ ಜೀವನದಲ್ಲಿ ಇಷ್ಟು ಬದಲಾವಣೆ, ಇಷ್ಟು ನಾನು ಸ್ವಲ್ಪ ಮಟ್ಟಕ್ಕಂದ್ರೂ ಆನಂದವಾಗಿ ನನ್ನ ಜೀವನವನ್ನು ನಾನು ಲೀಡ್ ಮಾಡ್ತಾ ಇದ್ದೀನಿ ಅಂದ್ರೆ ಭೀಮವರಂಗೆ ಪ್ರತಿ ತಿಂಗಳು ಹೋಗೋದ್ರಿಂದ, ಗುರುಗಳ ಸಂಪರ್ಕಕ್ಕೆ ಇರೋದ್ರಿಂದ ಈ ರೀತಿ ಏನ್ ಹೇಳ್ಬೇಕಂದ್ರೆ ಅಲ್ಲಿ 3 ದಿನ ಅಂದ್ರೆ ಅಲ್ಲಿ ಆ ಬೇರೆ ಆಲೋಚನೆಗಳೇ ಬರಲ್ಲ. ಸಾಧನೆ ಹೆಚ್ಚು ಸಾಧನೆ ಇರುತ್ತೆ, ಸೈಲೆಂಟ್ ಸಾಧನೆ. ಶ್ವಾಸದ ಮೇಲೆ ಗಮನ ಇಟ್ಟು ಸಾಧನೆ ಗಂಟೆ ಲೆಕ್ಕ ಮಾಡಿಸ್ತಾರೆ. ಜ್ಞಾನವನ್ನು ಹೇಳ್ತಾರೆ. ಅದು ಆಹಾರ ಶುದ್ಧವಾದ ಶಾಕಾಹಾರ. ಪತ್ರಿ ಸಾರ ಹೇಳಿದ್ದಾರೆ ಏನಂತ, ಸತ್ಯವನ್ನು ಪಡಿಬೇಕಂದ್ರೆ ಭೀಮವರಂಗೆ ಹೋಗಬೇಕು. ಎಲ್ಲಿ ಸಿಗುತ್ತಂದ್ರೆ ಸತ್ಯ ಭೀಮವರಂ ಅಲ್ಲೇ ಸಿಗುತ್ತೆ ಹೊರತು ಇನ್ನು ಎಲ್ಲೂ ಸಿಗಲ್ಲ. ಆ ಸತ್ಯವನ್ನು ನಾವು ಸತ್ಯದಲ್ಲಿ ಜೀವನ ಮಾಡ್ಬೇಕು, ಸತ್ಯದ ಜೊತೆ ಸಾಂಗತ್ಯ ಇಟ್ಕೋಬೇಕಂದ್ರೆ ಭೀಮವರಂ ಹೋಗ್ಬೇಕು. ಆ ಸತ್ಯ ಜ್ಞಾನವನ್ನು ಪಡಿಬೇಕಂದ್ರೆ ತಟವರ್ತಿ ರಾಘವರಾವ್ ಸರ್ ಜೂಮ್ ಅಲ್ಲಿ ಜಾಯಿನ್ ಆದ್ರೇನೆ ನಾವು ಇದಕ್ ಮೊದ್ಲು ಎಷ್ಟು ಪಾಪ ಮಾಡಿದ್ರು, ಎಷ್ಟು ನಾವು ಕೆಟ್ಟು ಅಭ್ಯಾಸಗಳಿದ್ರು ನನ್ಗೂ ನನ್ನ ಒಳಗಡೆ ಇತ್ತು. ನಾನು ಕೆಟ್ಟ ಅಭ್ಯಾಸಗಳಲ್ಲೂ ಇದ್ದೆ, ಕೆಟ್ಟ ಆಲೋಚನೆಗಳಲ್ಲೂ ಇದ್ದೆ. ಇವಾಗ ಕೆಟ್ಟ ಅಭ್ಯಾಸಗಳು ನನ್ನ ಹತ್ರ ಯಾವ್ದಿಲ್ಲ. ಎಲ್ಲ ಕೆಟ್ಟದು ಏನಿದೆಯೋ ಎಲ್ಲ ವಾಶ್ ಔಟ್ ಆಯ್ತು. ಬುದ್ಧ ಭಗವಾನೆ, ಏನಪ್ಪಾ ಕಣ್ ಮುಚ್ಕೊಂಡ್ ಕೂತ್ಕೊಂಡಿದ್ಯಾ, ಏನು ಈ ರೀತಿ ಕೂತ್ಕೊಂಡಿದ್ರೆ ಊಟ ಸಿಗತ್ತಾ, ಏನ್ ಬರುತ್ತೆ ಅಂದಾಗ ಅವ್ರು ಹೇಳ್ತಾರಪ್ಪ, ಏನ್ ಸಂಪಾದನೆ ಮಾಡ್ಕೊಂಡಿದ್ಯಾ ಕಣ್ ಮುಚ್ಕೊಂಡ್ ಕೂತ್ಕೊಂಡಿದ್ರೆ ಇದೀರಾ ನೀವು ಅಂತ ಕೇಳಿದಾಗ ಬುದ್ಧ ಭಗವಾನ್ರ ಒಬ್ರು, ನನ್ನ ಒಳಗಡಿದ್ದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಹೋಯ್ತಪ್ಪ, ದ್ವೇಷ ಹೋಯ್ತು, ಅಸೂಯೆ ಹೋಯ್ತು. ಇವಾಗ ಅಲ್ಲಿ ಕೋಪ ಇದ್ದ ಕಡೆ ಪ್ರೀತಿ ಮಾಡ್ತೀವಿ. ನಮ್ಮ ಎಲ್ಲಾರು ಒಂದೇ ಅನ್ನೋ ಭಾವ ಬರುತ್ತೆ. ಯಾರನ್ನು ನೋಯಿಸಲ್ಲ. ನಾವು ನೋಯಿಸಿಲ್ಲ ಅಂದ್ರೆ ಇನ್ನೊಬ್ಬರ ಕಡೆಯಿಂದ ನಾವು ನೋವು ತಿನ್ನಲ್ಲ. ಈ ರೀತಿ ಹಲವಾರು ಚೇಂಜಸ್ ಬಂದಿದೆ ಮೇಡಮ್. ಟೈಮ್ ಆಯ್ತು ಅನ್ಸುತ್ತೆ. ನನಗೆ ಕೊಟ್ಟಿರೋ ಟೈಮು 1/2 hour. ಇದೆಲ್ಲಾನು ಇನ್ನೊಂದು 5 ನಿಮಿಷ ಮೇಡಮ್. ಇನ್ನೊಂದು 5 ನಿಮಿಷ ಇದೆಯಾ ಸರ್? ಓಕೆ ಸರ್.
ಯಾವಾಗ ಇವಾಗ ನಮ್ ಸೊಸೈಟಿಯಲ್ಲಿ ಸಾಕಷ್ಟು ಧ್ಯಾನಗಳು ಬಂದಿದೆ. ಅದು ಮೆಡಿಟೇಷನ್, ಮ್ಯೂಸಿಕ್ ಮೆಡಿಟೇಷನ್, ಕರ್ಮ ವಿಪಾಕ. ಸೊ ಅದು ಪದ್ರಿ ಸರ್ ಹೇಳಿರೋದು ಸತ್ಯಜ್ಞಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಯಾವ ರೀತಿಯಾದ್ದು ಇವಾಗ ನಾವು ಈ ಕ್ಲಾಸ್ ಮೊದ್ಲುನು ನಾವು ಧ್ಯಾನದಲ್ಲೇ ಜೂಮ್ ಅಲ್ಲಿ ಜಾಯ್ನ್ ಆಗಿ ಬಂದಿರೋದು ಸರ್. ನನಗೆ ಅವಕಾಶ ಕೊಟ್ಟಿದ್ದೀರಂತ ಟೈಮ್ ಅಲಾರಂ ಇಟ್ಕೊಂಡು ಕರೆಕ್ಟ್ ಆಗಿ ಜಾಯ್ನ್ ಆಗಿದ್ದೀನಿ. ಯಾಕಂದ್ರೆ ಇಲ್ಲಿ ಯಾರನ್ನು ನಾವು ವಿಮರ್ಶಿಸ್ತಾ ಇಲ್ಲ. ಏನಂದ್ರೆ ಆ ಲಾಭ, ಪತ್ರಿ ಸರ್ ಹೇಳಿರೋ ಲಾಭ, ಆತ್ಮದ ಲಾಭ, ಆತ್ಮದ ಉನ್ನತಿ. ನಾವು ಬಂದಿರೋದು ಏನು ಅಂದ್ರೆ ನಮ್ಮನ್ನ ನಾವು ತಿಳ್ಕೋಬೇಕು ಅಂದ್ರೆ ಸೈಲೆಂಟ್ ಆಗಿ ಯಾವ ಗೈಡೆನ್ಸ್ ಇಲ್ದೆ, ಯಾವ ಮ್ಯೂಸಿಕ್ ಇಲ್ದೆ ಇದ್ದಾಗ್ಲೇ ನಮ್ಮ ಒಳಗಡೆ ಬದಲಾವಣೆ ಬರೋದು. ಇಲ್ಲಂದ್ರೆ ನಮ್ಮ ಮನಸ್ಸು ಪರಿವರ್ತನೆ ಆಗಲ್ಲ. ಇದು ಈ ಜನ್ಮದಲ್ಲಿ ಸಂಸ್ಕರಿಸ್ಕೊಂಡಿರೋ ವಾಸನೆಗಳು ಅಲ್ಲ. ನೀವು ಎಷ್ಟೋ ಜನ್ಮಗಳಿಂದ ನಾವು ಬಂದಿದೀವಿ. ಇದೇ ನಮ್ದು ಫಸ್ಟ್ ಜನ್ಮ ಅಲ್ಲ, ಇದೇ ನಮ್ದು ಕೊನೆ ಜನ್ಮನೂ ಅಲ್ಲ. ರಾಘವ್ ಸರ್, ನೀವು ನನ್ನ ಹತ್ರ ಬಂದಿದ್ದೀರಾ ಅಂದ್ರೆ 350 ಜನ್ಮಗಳು ದಾಟಿದ್ರೇನೆ ನನ್ನ ಹತ್ರ ಬರ್ತೀರಾ ಅಂತಾರೆ. ಪ್ರತಿ ದಿನ ನಮ್ಗೆ ಹೇಳ್ತಾ ಇರ್ತಾರೆ ರಾಘವರಾವ್ ಸರ್. ನಿಮ್ಮನ್ನ ನೀವು ಕಡಿಮೆ ಭಾವನೆಯಿಂದ ನೋಡ್ಕೋಬೇಡಿ, ಕಡಿಮೆ ಅಂತ ತಿಳ್ಕೋಬೇಡಿ. ನೀವು ನಿಮ್ಮ ಭಾವನೆ, ಭಗವಂತ ಬಾಹ್ಯ ಪ್ರಿಯನಲ್ಲ, ಭಗವಂತ ಭಾವ ಪ್ರಿಯ ಅಂತಾನು ಹೇಳ್ತಾರೆ. ಏನಂದ್ರೆ ನಾವ್ ಏನ್ ಬಯಸ್ತೀವೋ ಅದು ಪ್ರಕೃತಿ ಕೊಡೋಕೆ ಸದಾ ಇಚ್ಛೆಯಿಂದಾನೇ ಇರ್ತಾರಂತೆ. ರಾಘವರಾವ್ ಸರ್ ಹೇಳೋದು, ನಾವು ಏನ್ ಬಯಸ್ತೀವೋ ಅದು ಕೊಡೋಕೆ ಭಗವಂತ ಸದಾ ಇರ್ತಾನೆ. ಅದು ತಿಳಿದೇ ನಾವೇನ್ ಮಾಡ್ತಾ ಇದ್ದೀವಿ, ಏನೋ ಹೆಂಗ್ ಬರ್ತಾ ಇರುತ್ತೋ ಆಲೋಚನೆಗಳು, ನಮ್ಗೆ ನಾವ್ ಏನ್ ಮಾತಾಡ್ತೀವೋ ಅದೇ ನಿಜ ಅನ್ಕೊಂತೀವಿ. ಆದ್ರೆ ನಮ್ಗೆ ಗೊತ್ತಿಲ್ಲ ಯಾವುದು. ನಮ್ಗೆ ಅಷ್ಟು ಇನ್ನು ಬುದ್ಧಿ ಇನ್ನೂ ಸೂಕ್ಷ್ಮ ಆಗಿಲ್ಲ. ನಮ್ದಿನ್ನು ಆ ಮನಸ್ಸು ಪ್ರಭಾವದಲ್ಲೇ ಇದೀವಿ. ಆತ್ಮ ಪ್ರಭಾವದಲ್ಲಿ ನಾನಾದ್ರೆ ನನಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಆತ್ಮ ಪ್ರಭಾವದಲ್ಲಿ ಇಲ್ಲ. ಇನ್ನೂ ಪ್ರಾಪಂಚಿಕವಾಗೇ ಇದ್ದೀನಿ, ಮನಸ್ಸು ಪ್ರಭಾವದಲ್ಲೇ ಇದ್ದೀನಿ. ಆತ್ಮದ ಕಡೆ ಹೋದವರು ಅವರ ವರ್ತನೆ, ಅವರ ಕೆಲಸಗಳು ಎಲ್ಲ ಬದಲಾವಣೆ ಆಗುತ್ತೆ. ಜಾಸ್ತಿ ಆತ್ಮಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ನಾವ್ ಏನಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಅಂದ್ರೆ, ನಾನು ದೇಹಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ಎಷ್ಟು ಪರ್ಸೆಂಟೇಜ್ ನೋಡ್ಕೊಂಡಾಗ 10ರಲ್ಲಿ 1% ಮಾತ್ರನೇ ನಾನು ಆತ್ಮಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ, ದೇಹಕ್ಕೆ 9% ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಅನ್ನೋದು ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. 3 ದಿನಾನೇ ನಾನು ಯೂಸ್ ಮಾಡ್ಕೊಂತಾ ಇದ್ದೀನಿ ನನ್ಗೋಸ್ಕರ, ಆತ್ಮಕ್ಕೋಸ್ಕರ. ಇನ್ನು 27 ದಿನ ಏನಕ್ಕೋ ಯೂಸ್ ನಾನ್ ಅಲ್ದಿರೋದು ನನ್ನ ದೇಹಕ್ಕೋಸ್ಕರ, ನನ್ನ ಕುಟುಂಬಕ್ಕೋಸ್ಕರನೇ ಯೂಸ್ ಮಾಡ್ಕೊಂತಾ ಇದ್ದೀನಿ, ನನ್ಗೋಸ್ಕರ ಯೂಸ್ ಮಾಡ್ತಾ ಇಲ್ಲ ಅನ್ನೋ ಸ್ಪಷ್ಟವಾಗ ಅರ್ಥ ಆಗಿರೋದ್ರಿಂದಾನೇ ನಾನು ಹೇಳ್ತಾ ಇದ್ದೀನಿ ಸರ್. ಇದೆಲ್ಲ ಸಾಕಷ್ಟು ನಾವು ಈ ಯಾವ ಜನ್ಮದಲ್ಲಿ 7 ಜನ್ಮ ತಪಸ್ಸು ಮಾಡಿದ್ರೇನೆ ನಮ್ ಜೀವನದಲ್ಲಿ ಸದ್ಗುರುಗಳು ಬರ್ತಾರೆ ಅಂತಾರೆ. ಮತ್ತೆ ನಾನು ಎಷ್ಟು ಜನ್ಮ ತಪಸ್ಸು ಮಾಡಿದ್ದೀನೋ ಗೊತ್ತಿಲ್ಲ, ಜಗದ್ಗುರುವಾದ ಪತ್ರಿ ಸರ್ ನನ್ ಜೀವನದಲ್ಲಿ ಬಂದಿರೋದು. ಮತ್ತೆ ಬ್ರಹ್ಮ ಋಷಿ ತಟವರ್ತಿ ರಾಘವರಾವ್ ಸಾರು, ಬ್ರಹ್ಮ ವಿದ್ವಾರಿಷ್ಠ ರಾಜಲಕ್ಷ್ಮಿ ಅಮ್ಮನವರು ನಮ್ ಜೀವನದಲ್ಲಿ ಬಂದಿರೋದು. ಪ್ರತಿ ತಿಂಗಳು ಅವ್ರ ಸಾಂಗತ್ಯವನ್ನು, ಪರಮಾತ್ಮ ಸಾಂಗತ್ಯ. ಗುರು ಅಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಆ ಪರಬ್ರಹ್ಮ ಸ್ವರೂಪವೇ ದೇಹಧಾರಿಯಾಗಿ ನಮ್ಮ ಉನ್ನತಿಗೋಸ್ಕರ ನಮ್ಮ ಹತ್ರ ಬಂದು ಅವರು ಸಾಧಾರಣವಾದ ಮನುಷ್ಯ ರೂಪದಲ್ಲಿ ಇರುವ ಸಾಕ್ಷಾತ್ ಪರಮೇಶ್ವರರೇ ಅನ್ನೋದು ನಿಜವಾಗ್ಲೂ ಅದು ಸತ್ಯ ಅನ್ನೋದು ನಾವು ನಂಬಲೇಬೇಕು. ನಮ್ಗೆ ಯಾರು ಈ ಜ್ಞಾನವನ್ನು, ನಮ್ ಜೀವನ ಹಲಗೆಟ್ಟಿ ಬೇರೆ ರೀತಿಯಲ್ಲಿ ಹೋಗ್ತಾ ಇರೋ ಜೀವನವನ್ನು ಈ ಮಾರ್ಗದಲ್ಲಿ ತಂದು ಪ್ರತಿ ಒಬ್ಬರನ್ನ ನಾವು ಎಷ್ಟು ಗೌರವಿಸ್ತೀವೋ, ಎಷ್ಟು ಪ್ರೀತಿಸ್ತೀವೋ. ಪುಟ್ಟಪತಿ ಸಾಯಿಬಾಬಾನು ಹೇಳ್ತಾರೆ, ದಿವ್ಯಾತ್ಮ ಸ್ವರೂಪಗಳೇ ಅಂತ, ಪ್ರೇಮ ಸ್ವರೂಪಗಳು ಅಂತ ಹೇಳ್ತಾರೆ. ನಾವ್ ಏನ್ ಕೊಡ್ತೀವೋ ಅದೇ ಸಿಗತ್ತೆ ಅನ್ನೋದು ನಿಜವಾಗ್ಲೂ ಹೇಳ್ಬೇಕಾಗಿರೋದು ಸತ್ಯ ಅನ್ನೋದು ಸರ್. ಅದು ನೀನ್ ಏನ್ ಮಾಡ್ಕೊಂತೀಯೋ ಅದೇ ಬರುತ್ತೆ ನಿನ್ಗೆ ಅನ್ನೋದು. ನಾವು ಯಾವಾಗ್ಲೂ ಸದಾ ಮಾಡೋ ಕೆಲ್ಸದ ಮೇಲೆ ಗಮನ ಇರ್ಬೇಕು. ಪ್ರತಿ ಒಂದು ಮಾತು ಪತ್ರಿ ಸರ್, ನೋಟಿಲೋನಿ ಮಾಟ ನುಡಿಟಿನ ರಾತ ಅಂತಾರೆ. ಬಾಯಿಂದ ಬರೋ ಮಾತು ತಲೆ ಬರಹ ಆಗುತ್ತೆ ಅನ್ನೋದು ಪತ್ರಿ ಸರ್ ಹೇಳ್ತಾರೆ. ಅದು ನಿಜವಾಗ್ಲು ನಾವು ಎಷ್ಟು ಮಟ್ಟಕ್ಕೆ ಮಾತಾಡ್ಬೇಕು,
ಅನ್ನೋದನ್ನು ಜಾಸ್ತಿ ಕರ್ಮಗಳು ಉಂಟು ಮಾಡೋದು ನಮ್ಮ ಮಾತುಗಳೇ. ಕ ಕತ್ತಿಗಿಂತ ಶಾರ್ಪ್ ಆಗಿರೋದು ಮಾತು. ಆ ಮಾತನ್ನ ಹಠೋತ್ತಲ್ಲಿ ತರ್ಕೊಂಡ್ ಬರ್ಬೇಕು ಅಂದ್ರುನು ಸರಿಯಾದ ಸಾಧನೆ, ಅದು ಶ್ವಾಸದ ಮೇಲೆ ಗಮನ ಇಟ್ಟು ಸಾಧನೆ ಮಾಡ್ದಾಗ್ಲೇನೆ ಆ ಸಾಧನೆಯಿಂದನೇ ನಮ್ಮ ಒಳಗಡೆ ಬದಲಾವಣೆ ಆಗೋದು ಹೊರತು ಇನ್ನು ಯಾವ ಸಾಧನೆ ಮಾಡಿದ್ರು ಈ ಚೇಂಜಸ್ ಅನ್ನೋದು ಬರಲ್ಲ ಸರ್. ನಾನ್ 3 ವರ್ಷದಲ್ಲಿ ನಾನ್ ಮಾಡಿರೋ ಸಾಧನೆ ಇಂದಲೇ ನನ್ಗೆ ಈ ರೀತಿಯಾದ ಪರಿವರ್ತನೆ ಆಗಿರೋದು ಹೊರತು ಇನ್ನು ಯಾವ್ದ್ರಿಂದನೂ ಜೀವನ ಪರಿವರ್ತನೆ ಆಗಲ್ಲ. ಈ ಕೊನೆ ಉಸಿರಿರೋ ತನಕನು ಈ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡ್ಬೇಕು, ಗುರುಗಳ ಸಾಂಗತ್ಯದಲ್ಲೇ ಇರ್ಬೇಕು ಅನ್ನೋದು ನನ್ನ ಇಚ್ಛೆ ಹೊರತು ಇನ್ನು ಏನು ಅದು ಸಂಪಾದನೆ ಮಾಡ್ಕೋಬೇಕು ಇದು ಸಂಪಾದನೆ ಮಾಡ್ಬೇಕು ಅನ್ನೋದು ಏನಿಲ್ಲ. ಏನಂದ್ರೂ ಪ್ರಾಪಂಚಿಕವಾಗಿ ತೃಪ್ತಿ ಬಂದ್ಬಿಟ್ಟಿದೆ. ಪರಮಾತ್ಮ ಎಷ್ಟು ಕೊಡ್ತಾನೋ ಅಷ್ಟರಲ್ಲಿ ಜೀವನ ಹೋಗುತ್ತೆ. ನಾವ್ ಎಷ್ಟು ಪರದಾಡಿದ್ರು ದುಡ್ಡು ಹಿಂದ್ಗಡೆ ರಾಘವರಾವ್ ಸರ್ ಜ್ಞಾನದ ಹಿಂದೆ ಬಿದ್ದವನು ಹತ್ರ ದನ ಅವನ್ ಹಿಂದೆ ಬೀಳುತ್ತೆ, ಹಣ ಅವನ ಹಿಂದೆ ಬರುತ್ತೆ. ಹಣಕ್ಕೋಸ್ಕರ ಹೋದಾಗ ನೀನು ದುಃಖದಲ್ಲೇ ಇರ್ತೀಯ. ಜ್ಞಾನಕ್ಕೋಸ್ಕರ ನೀನು ಎಷ್ಟು ತಾಪತ್ರೆ ಪಡ್ತೀಯೋ ಆ ಜ್ಞಾನವೇ ನಿನ್ನ ದುಃಖದಿಂದ ಸಮಸ್ತ ದುಃಖಗಳಿಂದ ಹೊರ ಆಗುತ್ತೆ. ನೀನ್ ಬರ್ತೀಯ, ಆನಂದ ಸ್ಥಿತಿಯಲ್ಲಿ ಇರ್ತೀಯ. ಆನಂದ ಅಂದ್ರೆ ಆತ್ಮದಕ್ಕೆ ಅನುಸಂಧಾನ ಆದ್ರೇನೆ ಆನಂದ ಸಿಗುತ್ತೆ. ಇನ್ನು ಯಾವುದ್ರ ಕಡೆ ನೀನು ಗಮನ ಕೊಟ್ರು ನೀನು ದುಃಖದ ಕಡೆನೆ ಹೋಗ್ತೀಯ ಅನ್ನೋದು ರಾಘವರಾವ್ ಸರ್ ಹೇಳಿದ್ದಾರೆ. ಅದು ನಿಜವಾಗ್ಲೂ ಸತ್ಯ ಸರ್. ಮೊದ್ಲು ದುಡ್ಡು ನನ್ನ ಹತ್ರ 2-3 ಸಾವಿರ ಇಲ್ಲಂದ್ರುನು ಒಂಥರ ಏನು ಇವತ್ತು ದುಡ್ಡಿಲ್ಲ ಏನು ನಾನು ಒಂದು ಚಿಕ್ಕದು ಟೀ ಶಾಪ್ ಇಟ್ಕೊಂಡಿದೀನಿ. ಇವತ್ತು ವ್ಯಾಪಾರ ಆಗಿಲ್ಲ, ಏನು ನಾಳೆಗೆ ಏನ್ ಮಾಡ್ಬೇಕು ಅನ್ನೋ ಚಿಂತೆ ಇತ್ತು. ಇವಾಗ ನಾಳೆ ಬಗ್ಗೆ ಚಿಂತೆ ಇಲ್ಲ. ಇವತ್ತು ಇಷ್ಟೇ ಪರಮಾತ್ಮ ಕೊಟ್ಟಿದಾನ, ಸಂತೋಷ. ಕೊಡ್ಲಿಲ್ವಾ, ಸಂತೋಷ. ಇವತ್ತು ಇಷ್ಟೇ ನನ್ಗೆ ಅವಸರ ಇದೆ ಇದು ಅನ್ನೋದು, ಆ ತೃಪ್ತಿ ಅನ್ನೋದು ಅಲ್ಲಿ ಏರ್ಪಟ್ಟಿದೆ ಸರ್. ಈ ಜ್ಞಾನಕ್ಕೆ ಹೆಚ್ಚು ಯಾವುದು ಇಲ್ಲ. ಆ ಜ್ಞಾನವನ್ನು ಪಡ್ಕೊಂಡ್ರೆ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವ ಕುಟುಂಬದಲ್ಲಿ ಹುಟ್ಟಿದ್ರು ಪರವಾಗಿಲ್ಲ, ಇಲ್ಲಿ ಕುಲ ಮತ ಭೇದ ಇಲ್ಲ. ಇಲ್ಲಿ ಬೇಕಾಗಿರೋದು ಜ್ಞಾನ. ಆ ಜ್ಞಾನವನ್ನು ಪಡೆದಾಗ ಎಲ್ಲವನ್ನು ನಾವು ಪಡೆದಂಗೆನೆ. ರಾಘವರಾವ್ ಸರ್ ಹೇಳ್ತಾರೆ, ಯಾವುದು ತಿಳ್ಕೊಳ್ಳೋದಕ್ಕೆ ಇರಲ್ವೋ, ಯಾವುದು ಪಡೆದ ಮೇಲೆ ಇನ್ನು ಪಡಿಬೇಕಾಗಿರಿ ಏನು ಇಲ್ವೋ ಆ ಜ್ಞಾನವನ್ನು ಪಡೆದಾಗ್ಲೇ ಅದು ಗೋಚರ ಆಗೋದು ಅಂತಾರೆ, ಗೊತ್ತಾಗೋದು ಅಂತಾರೆ. ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದೀವಿ. ಆ ಜ್ಞಾನವನ್ನು ಪಡಿಬೇಕು, ಆ ಸತ್ಯವನ್ನು ತಿಳ್ಕೋಬೇಕು, ಸತ್ಯದಲ್ಲಿ ಜೀವನ ಮಾಡಬೇಕು. ಇಷ್ಟೊಂದು ನನ್ಗೆ ಕಾಲಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.